ಆ ಹೊರಟೋದ್ಮೇಲೆ ಅಲ್ಲಿಗೆ ನಮ್ಮ ಅವರ ಒಂದು ಇದು ಮುಗತ್ತು. ಆ ಮತ್ತೇನು ಅವ್ರು ಬರ್ತಾರೆ ಅಂತ ನಾವೇನು ಅನ್ಕೊಂಡಿರ್ಲಿಲ್ಲ. ನಾವ್ ಹಿಂಗೆ ಒಂದಿನ ಮೆಸ್ಸಲ್ಲಿದ್ವಿ. ರತ್ನಕ್ಕ ಅಂತೇಳಿ ಬಂದ್ರು. ನವಗ್ರಹ ನಾವು ಮೆಸ್ಸಲ್ಲಿ ಇರ್ಲಿಲ್ಲ. ನಾವು ಆಲ್ಮೋಸ್ಟ್ ಅಲ್ಲಿ ಮೆಸ್ ಇಲ್ಲ. ಒಂದ್ಸರಿ ಬಂದಾಗ ಮೆಸ್ಸಲ್ಲೇ ಇದ್ವಿ ನಾವು. ತರುಣ್ ಸುಧೀರು, ಆಮೇಲೆ ಅವರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಒಂದು 8-10 ಜನ ಬಂದ್ರು. ಅವಾಗ ಅವ್ರು ಉಳ್ಕೊಳ್ಳೋ ಹಾಸ್ಟೆಲ್ಲು, ಅವ್ರು ಮಲ್ಗ್ತಿದ್ದಿದ್ದು, ಅವ್ರು ಓಡಾಡಿದ ಜಾಗ, ಅವ್ರ ಥಿಯೇಟ್ರಲ್ಲಿ ಏನು ಕಲಿತಾ ಎಷ್ಟನ್ನು ಎಲ್ಲ ತೋರಿಸ್ಕೊಂಡು ಬಂದು ಕಾಫಿ ಕುಡ್ಕೊಂಡು ಅಕ್ಕ ಆರಾಮ. ಅವಾಗ ಮೆಜೆಸ್ಟಿಕ್ ಮತ್ತೆ ಕರಿಯ 2 ಸಿನಿಮಾ ಆಗಿತ್ತು. ನಮ್ಗೆ ಶಾಕು. ಏನಪ್ಪಾ ನೀನು ಇಷ್ಟು ದೊಡ್ಡ ಇದಾದ್ರೂ ಬಂದಿದೆಯಲ್ಲ ಏನಕ್ಕ ನೀನು ಹಿಂಗೆ ಹೇಳ್ತೀಯ, ಆ ಒಂದು ಇದು ಇತ್ತು. ಅದಾದ್ಮೇಲೆ ನಾವು ನಮ್ಮ ಮತ್ತೆ ಕಂಟಿನ್ಯೂ ಆಗ್ಲಿಲ್ಲ. ಪ್ರತಿ ವರ್ಷ 14ನೇ ತಾರೀಕು ಹುಟ್ಟಿದಬ್ಬ ಅಂತ ಗೊತ್ತಿರ್ತೀವಿ, ವಿಶ್ ಮಾಡ್ತಾ ಇದ್ವಿ, ಮುಗೀತು ಅಲ್ಲಿಗೆ. ಹಿಂಗೆ ಇತ್ತು. ಹಿಂಗೆ ಇದ್ದಾಗ ಒಂದು ದಿನ ನೀನಾಸಂಗೆ ಮತ್ತೆ ಬಂದ್ರು ಅವರು, ನವಗ್ರಹ ಟೀಮ್ ಅವರು ಎಲ್ರು ಬಂದ್ರು. ಬಂದಾಗ ನಮ್ಗೆ ದರ್ಶನ್ ಬಂದಿದ್ದಾನೆ ಅಂತ ಗೊತ್ತಾದಾಗ ನಮ್ಮ ಮನೆಯವರು ಇಲ್ಲಿಂದ ಕರ್ಕೊಂಡು ಬರಕ್ ಹೋದ್ರು ನೀನಾಸಂಗೆ. ಹೋದಾಗ ನಮ್ಗೆ ಸಿಕ್ಕಾಪಟ್ಟೆ ಸಂಭ್ರಮ, ದರ್ಶನ್ ಬಂದಿದ್ದಾನೆ ಅಥವಾ ಬರ್ತಾನೆ, ತುಂಬಾ ಖುಷಿ ಅಲ್ವಾ. ಅವಾಗಾಗ್ಲೇ ಅವರು ತುಂಬಾ ಸಿನಿಮಾಗಳನ್ನ ಮಾಡಿದ್ರು, ಸ್ಟಾರ್ ಆಗಿದ್ರು. ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ಹೆಸರು ಬಂದ್ಬಿಟ್ಟಿತ್ತು ಅವಾಗಾಗ್ಲೇ. ಸೀದಾ ಆಯ್ತು, ನಮ್ಮ ಮನೆಯವ್ರು ಬಂದು ಬರೋಷ್ಟೊತ್ತಿಗೆ ನಾವೆಲ್ಲ ಮನೆಗಿನೆಲ್ಲ ಸಾರಿಸಿ ಗುಡ್ಸಿ ರಂಗೋಲಿ ಹಾಕಿ ದರ್ಶನ್ ಬರ್ತಾ ಇದ್ದಾನೆ ಅಂತ ತುಂಬಾ ಖುಷಿ. ಅದು ಹೇಳಕ್ ಆಗದೇ ಇಲ್ಲ, ಅಷ್ಟು ಖುಷಿ ನಮ್ಗೆ. ಕೇಸರಿ ಭಾತ್ ಮಾಡ್ಕೊಂಡು ಅನ್ನ ಸಾರು ಪಾಯಸ ಎಲ್ಲ ಮಾಡ್ಕೊಂಡು ಕಾಯ್ತಾ ಇದ್ವಿ. ಸರಿ ಬಂದ್ರು. ಇದೇ ನಮ್ಮನೆ ಜಗ್ಲಿ ಮೇಲೆ. ಅವಾಗ ಅವ್ರು ಬರುವಾಗ ನಮ್ಗೆ ಎದುರುಗಡೆ ಈ ಶೀಟು ಸಮೇತ ನಾವು ಹಾಕಿರ್ಲಿಲ್ಲ. ಬಂದು ಕುತ್ಕೊಂಡ್ರು. ಸುಮಾರು 6-7 ಜನ ಇದ್ರು. ಎಲ್ಲ ಮಾತಾಡಿದ್ರು. ಏನಕ್ಕ ಆರಾಮ ಎಲ್ಲ ಕೇಳಿದ್ರು. ಏನಪ್ಪ ಇಷ್ಟು ದೊಡ್ಡ ಸ್ಟಾರ್ ಆದ್ಮೇಲೆ ಒಂದಿನ ಊಟ ಹಾಕಿದ್ದ ರತ್ನಕ್ಕನ್ನ ನೆನ್ಪಿಟ್ಕೊಂಡಿದ್ಯಲ್ಲಪ್ಪ ಅಂತಂದಿದ್ದಕ್ಕೆ ಅವ್ರು ಏನಂದ್ರು ಗೊತ್ತಾ, ಊಟ ಹಾಕಿದ ಅಮ್ಮನ್ನ ಯಾವತ್ತಾರು ನಾನು ಮರೆಯಕ್ಕಾಗತ್ತ, ಅದನ್ನ ನಾನು ಮರ್ತೆ ಅಂದ್ರೆ ನಂಗೆ ಅನ್ನ ಸಿಗೋದಿಲ್ಲ. ಈ ಮಾತನ್ನ ಅವ್ರ ಬಾಯಿಂದನೇ ಹೇಳಿದ್ದವ್ರು. ಅದಾದ್ಮೇಲೆ ಸರಿ ಊಟ ಮಾಡಿಯಪ್ಪ. ಇಲ್ಲ ಅಕ್ಕ, ನಮ್ಗೆ ಭದ್ರಾವತಿ ಲಿಂಗೆಲ್ಲ ಇದಿದೆ, ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ ಅಂತ ಹೇಳಿದ್ರು. ಹೌದಾ, ಸರಿ ಮಗ, ಹಂಗಾರೆ ಒಂದು ಕೆಲಸ ಮಾಡೋಣ, ಒಂದು ತಂಬ್ಳಿ ಮಾಡಿದ್ದೀವಿ, ನಾನು ಎಲ್ರಿಗೂ ಅನ್ನ ಹಾಕ್ಕೊಂಡು ತಟ್ಟೆಗೆ ಕಲ್ಸ್ಕೊಡ್ತೀನಿ ಅಂತಂದೆ. ಆ ಪುಳಿಚಾರು ತಿನ್ನೋರಿದ್ರೆ ಅವ್ರಿಗೆ ಕೊಡು ಅಂತ ಅಲ್ಲೂ ತಮಾಷೆ ಮಾಡಿದ್ರು ಅವರು. ಆಮೇಲೆ ಸರಿ ಆಯ್ತು ಅಂತೇಳಿ ಒಂದು ತಟ್ಟೆಗೆಲ್ಲ ಅನ್ನ ಹಾಕಿ ನಾನು ಅದನ್ನ ಕಲ್ಸ್ಕೊಟ್ಟಾಗ ಅವ್ರು ಎಲ್ರು ನವಗ್ರಹ ಟೀಮ್ ಅವರು ಎಲ್ರೂ ಬಂದಿದ್ರು. ಆ ಟೀಮ್ ಅವ್ರು ಎಲ್ರು, ನಾನು ದರ್ಶನ್ಗೂ ನಾನು ಕೈ ತುತ್ತು ಕೊಟ್ಟಿದ್ದೀನಿ, ಎಲ್ರಿಗೂ ಅವ್ರು 7-8 ಜನರಿಗೂ ನನ್ನ ಕೈಯಲ್ಲಿ ತುತ್ತು ಕೊಟ್ಟಾಗ ನನಗೆ ತುಂಬಾನೇ ಅದು ಹೇಳ್ಕೊಳಕ್ ಆಗೋದಿಲ್ರಿ. ಆ ಸಂಭ್ರಮ, ಆ ಖುಷಿ, ಅದನ್ನ ಹಂಚ್ಕೊಳ್ಳೋದಕ್ಕೆ ತುಂಬಾನೇ ಖುಷಿ. ಅಂದ್ರೆ ಅದು ಹೇಳ್ಕೊಳಕ್ ಪದಗಳಿಲ್ಲ. ಯಾಕೆಂದ್ರೆ ದರ್ಶನಪ್ಪ ಅಂತ ಸ್ಟಾರ್ ದೊಡ್ಡ ನಟ ನಮ್ಮ ಮನೆಗೆ ಬಂದು ಅವ್ರು ಇದ್ ಮಾಡ್ತಾರೆ, ಸಾಮಾನ್ಯ ಜನಪ್ಪ ನಾವು. ಅದು ತುಂಬಾನೇ ಖುಷಿ ಆಯ್ತು ನಮ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.